ಕರ್ಮ ಅನ್ನೋದು ಯಾಕೆ ಬರುತ್ತೆ ಸರ್? ಮತ್ತೆ ಕರ್ಮದಿಂದ ಬಿಡುಗಡೆ ಆಗ್ತಕ್ಕಂತಹ ಮಾರ್ಗ ಯಾಕೆ ಈ ಕರ್ಮದಲ್ಲಿ ಸಿಕ್ಕಾಕೋತೀವಿ ನಾವು? ಈ ಕರ್ಮ ಸಿದ್ಧಾಂತ ಇಲ್ದಿದ್ರೆ ಆ ಮನುಷ್ಯನ ಅನಾಚಾರ ಇನ್ನ ಜಾಸ್ತಿ ಆಗ್ಬಿಡುತ್ತೆ. ಹ್ಮ್. ಅವನ ಒಂದು ರಾಕ್ಷಸ ಪ್ರವೃತ್ತಿ ಇನ್ನ ಜಾಸ್ತಿ ಆಗ್ಬಿಡುತ್ತೆ. ಕರ್ಮ ಅನುಸಾರವಾಗಿ ಕರ್ಮ ಸಿದ್ಧಾಂತ ಇರೋದಕ್ಕೆ ಅವನು ಇಷ್ಟೆಲ್ಲಾ ಉಚ್ಚಾಟ ಮಾಡ್ತಾ ಇದ್ದಾನೆ ಗೊತ್ತಿದ್ದು. ಆದ್ರೆ ಆ ಕರ್ಮ ಸಿದ್ಧಾಂತ ಇಲ್ಲದಿದ್ರೆ ಇನ್ನೆಷ್ಟು ವಿಕೋಪಕ್ಕೆ ಹೋಗ್ತಿದೋ ಗೊತ್ತಿಲ್ಲ. ಅದಕ್ಕೆ ಈ ಕರ್ಮ ಸಿದ್ಧಾಂತ ಎದಕ್ಕಿರೋದು ಅಂತಂದ್ರೆ ಇದು ಒಂದು ವಿಶ್ವದ ಡಿಸಿಪ್ಲಿನ್ ಅಂತ ಹೇಳ್ಬೋದು ನಾವು. ಆ ವಿಶ್ವದ ಒಂದು ಡಿಸಿಪ್ಲಿನ್ ಕಾಪಾಡಿಕೊಳ್ಳೋದಕ್ಕೆ ಕರ್ಮ ಸಿದ್ಧಾಂತ ಇಟ್ಸ್ ಎ ಲಾ ಆಫ್ ಯೂನಿವರ್ಸ್. ಲಾ ಆಫ್ ಯೂನಿವರ್ಸ್ ಒಂದು ವಿಶ್ವದ ಒಂದು ನಿಯಮಗಳು. ನೀನ್ ಏನ್ ಮಾಡ್ತಿ ಅದನ್ನ ಅನುಭವಿಸ್ತಿ. ಯಾವ ಬೀಜವನ್ನು ನಡ್ತೀಯೋ ಅದೇ ಒಂದು ಸಸಿ ನಿನಗೆ ಹೊರಗೆ ಬರುತ್ತೆ. ಆದ್ರೆ ನೀನು ಯಾವ್ದೋ ಒಂದು ಮುಳ್ಳಿನ ಗಿಡ ತಗೊಂಡ್ಬಂದು ಗುಲಾಬಿ ಹೂವ ಹುಟ್ಟಬೇಕು ಅಂತಂದ್ರೆ ಹೇಗ್ ಸಾಧ್ಯ? ಹುಟ್ಟಕ್ ಸಾಧ್ಯನೇ ಇಲ್ಲ. ಗುಲಾಬಿ ಹೂವಿನ ಬೀಜ ಹಾಕಿದಾಗ ಗುಲಾಬಿ ಹೂ ಬರುತ್ತೆ. ನೀನು ಮುಳ್ಳಿನ ಗಿಡದ್ದು ಬೀಜ ಹಾಕಿ ಗುಲಾಬಿ ಹೂವ ಬೇಕು ಅಂತಂದ್ರೆ ಯಾವ ರೀತಿ ಬರುತ್ತೆ? ಬರಕ್ ಸಾಧ್ಯ ಇಲ್ಲ. ಅದೇ ರೀತಿ ನಿಮ್ಮ ಆಲೋಚನೆ, ಯಾವ ಆಲೋಚನೆ ಹಾಕಿರ್ತೀಯೋ ಅದೇ ವಾಪಸ್ ಬರುತ್ತೆ. ಯಾವ ಕ್ರಿಯೆ ಮಾಡಿರ್ತೀಯೋ ಅದೇ ವಾಪಸ್ ಬರುತ್ತೆ. ಆ ವಾಪಸ್ ಬರೋ ಸಲುವಾಗಿ ಈ ಕರ್ಮ ಸಿದ್ಧಾಂತ. ಅದರಲ್ಲಿ ಕ್ಲಾರಿಟಿ ಸಿಗ್ಲಿ ಅಂತೇಳಿ ಪಾಪ ಪುಣ್ಯ ಸತ್ಕರ್ಮ ಅಂತೇಳಿ 3 ವಿಭಾಗ ಮಾಡಿದ್ರು. ಒಳ್ಳೆ ಕಾರ್ಯಗಳಿಗೆಲ್ಲ ಪುಣ್ಯ ಕಾರ್ಯ ಅಂತಾರೆ, ಕೆಟ್ಟ ಕಾರ್ಯಗಳಿಗೆಲ್ಲ ಪಾಪ ಕಾರ್ಯ ಅಂತಾರೆ. ಸೇವೆ ಮನೋಭಾವದಿಂದ ಮಾಡೋ ಎಲ್ಲಾ ಕಾರ್ಯಗಳಿಗೆ ಸತ್ಕರ್ಮ ಅಂತ ಹೇಳ್ತಾರೆ. ಹೀಗೆ 3 ವಿಧವಾದ ಡಿವಿಷನ್ ಮಾಡ್ತಾರೆ ಕರ್ಮ ಸಿದ್ಧಾಂತದಲ್ಲಿ. ಕರ್ಮದಲ್ಲಿ 3 ವಿಭಾಗ ಮಾಡ್ತಾರೆ. ಆ 3 ವಿಭಾಗದಿಂದ ಈ ಕಂಪ್ಲೀಟ್ ವಿಶ್ವ ಆ ನಿಯಮದಿಂದ ರನ್ ಆಗ್ತಾ ಇದೆ. ಅದೇ ಒಂದು ಸಿದ್ಧಾಂತದಿಂದ ಆ ಕರ್ಮ ಸಿದ್ಧಾಂತವನ್ನು ನಾವು ಪಾಲಿಸ್ತಾ ನಮ್ಮ ಜನ್ಮಗಳು ತಗೊಂತೀವಿ, ಮರಣ ಹೊಂದುತ್ತೀವಿ, ಮತ್ತೆ ಪುನರ್ಜನ್ಮ ತಗೊಂತೀವಿ. ಆ ಕರ್ಮ ಸಿದ್ಧಾಂತ ನಮ್ಮ ಆತ್ಮದ ಜೊತೆಗೆ ಮುಂದೋಗುತ್ತೆ. ಶರೀರ ಜೊತೆಗೆ ಅಲ್ಲ, ಆತ್ಮದ ಜೊತೆಗೆ ಮುಂದೋಗುತ್ತೆ. ನಾನು ಈ ಜನ್ಮದಲ್ಲಿ ಏನ್ ಬೇಕಾದ್ರೆ ಮಾಡಿ ನಾನು ಸತ್ತೋ ತಕ್ಷಣ ಇಲ್ಲಿಗೆ ಎಂಡ್ ಆಗುತ್ತೆ ಅನ್ನೋದಿಲ್ಲ. ಏನ್ ಮಾಡಿದ್ರು ನಿನ್ನ ಜೊತೆಗೆ ಅದು ಮುಂದಿನ ಜನ್ಮಕ್ಕೆ ಕ್ಯಾರಿ ಓವರ್ ಆಗುತ್ತೆ. ಮೊದ್ಲೆಲ್ಲ ಹೇಳ್ತಾ ಇದ್ರು ನಾವ್ ಏನ್ ಮಾಡಿದ್ರು ಮುಂದಿನ ಜನ್ಮದಾಗ ಅನ್ಭೋಗಿಸ್ಬೇಕಾಗತ್ತೆ ಅಂತ. ಈಗೆಲ್ಲ ಏನಾಗುತ್ತೆ, ಕಲಿಯುಗ ಇನ್ಸ್ಟೆಂಟ್. ಈ ಜನ್ಮದಲ್ಲಿ ಮಾಡಿದ್ದು ಈ ಜನ್ಮದಲ್ಲೇ ಅನುಭವಿಸ್ಬೇಕು. ಮತ್ತೆ ಇನ್ನೊಂದ್ ಜನ್ಮ ತಗೊಳಂಗಿಲ್ಲ ಅದಕ್ಕೆ. ಅದಕ್ಕೆ ಕರ್ಮ ಸಿದ್ಧಾಂತ ಯಾಕೆ ಇಟ್ಟಿದ್ದಾರೆ ಅಂತಂದ್ರೆ ಒಂದು ವಿಶ್ವದಲ್ಲಿ ಒಂದು ಡಿಸಿಪ್ಲಿನ್ ಇರ್ಲಿ, ಆ ಡಿಸಿಪ್ಲಿನ್ಗೋಸ್ಕರ ಕರ್ಮ ಸಿದ್ಧಾಂತ ಮಾಡಿದ್ದಾರೆ. ಅದರ ಅನುಗುಣವಾಗಿ ಎಲ್ಲವೂ ನಿರ್ಧಾರವಾಗುತ್ತೆ. ಎಸ್ ಮೇಡಮ್. ಎಸ್, ಥ್ಯಾಂಕ್ ಯು ಸರ್. ಸರ್, ಥ್ಯಾಂಕ್ ಯು ಈಗ ಮೇಡಮ್. ಯಾವುದೋ ಜನ್ಮದೊಳಗಡೆ ನಾವೇನೋ ಪಾಪ ಮಾಡಿದ್ವಿ, ಈ ಜನ್ಮಕ್ಕೆ ಬಂದಿದ್ವಿ ಅನ್ಕೊಳ್ರಿ ಸರ್. ಆದ್ರೆ ಈ ಜನ್ಮದಲ್ಲಿರ್ತಕ್ಕಂಥ ಈ ಫಿಸಿಕಲ್ ಬಾಡಿ, ಮನಸ್ಸು ಎಷ್ಟೆಲ್ಲ ಕಾಯಿಲೆ ಆಗಿರ್ಬೋದು ಅಥವಾ ಇನ್ಯಾವುದೋ ತೊಂದರೆ ಆಗಿರ್ಬೋದು ಸರ್. ಅದರಿಂದ ಅನ್ಕೊಂತೀವಿ ನಾನು ಯಾವುದೋ, ಅಂದ್ರೆ ಆತ್ಮನೇ ಹಿಂದಿರುತ್ತಲ್ಲ ಸರ್. ಆತ್ಮ ಅದು ಮೇಲಿನ ಲೋಕಕ್ಕೆ ಹೋಗಿ ಅಲ್ಲಿ ಏನೇನು ನಮ್ಮ 70mm ಸಿನಿಮಾ ನೋಡ್ಕೊಂಡು ಏನ್ ಮಾಡಿಲ್ಲ ಏನ್ ಮಾಡ್ಬೇಕಂತ ತಿಳ್ಕೊಂಡು ಮತ್ತೆ ವಾಪಸ್ ಬರ್ತೀವಿ ಸರ್. ಬಂದಾಗ ಅದು ಆತ್ಮ ತಗೊಂಡ್ ನಿರ್ಧಾರ, ಆತ್ಮ ನಿರ್ಧಾರ ಹೌದು. ತಗೊಂಡಿತ್ತು. ಬಟ್ ಈ ಫಿಸಿಕಲ್ ಬಾಡಿಗೆ, ಈ ಮನಸ್ಸಿಗೆ ನೋವು ಆಗ್ತಾ ಇದೆ. ಅದು ಆತ್ಮ ತಗೊಂಡಿದ್ ನಿರ್ಧಾರ ಅಲ್ಲ. ಈ ಫಿಸಿಕಲ್ ಬಾಡಿ ಯಾಕೆ ಅನ್ಭವಿಸ್ಬೇಕು ಅನ್ಸುತ್ತೆ ಸರ್ ಕೆಲವು ಸಲ. ಇದೊಂದು ಹ್ಮ್. ಪ್ರಶ್ನೆ ಸರ್. ಅಲ್ಲ. ಹಾ. ನಾನ್ ಎಸ್ ತಗೊಂಡಿಲ್ಲಲ್ಲ ಮೇಡಮ್. ಅದನ್ನ ನಿರ್ಧಾರ. ಈಗ ಹ್ಮ್. ಆತ್ಮ ತಗೊಂಡಿತ್ತು. ನೀವೇನಂತ ಇದ್ರಿ? ಹ್ಮ್. ಆತ್ಮ ತಗೊಂಡಿದೆ, ಆದ್ರೆ ಶರೀರ
ಆತ್ಮದ ಒಂದು ಭಾಗ. ಆತ್ಮ ಇಲ್ಲ ಅಂದ್ರೆ ಈ ಶರೀರಕ್ಕೆ ಯಾವುದೇ ರೀತಿ ಅಸ್ತಿತ್ವವಿಲ್ಲ. ಆತ್ಮ ಹೊರಟೋಯ್ತು ಅಂತಂದ್ರೆ ಶರೀರ ಮನಸ್ಸು ಎರಡೂ ವ್ಯರ್ಥ. ಆ ಆತ್ಮದಿಂದನೇ ಈ ಶರೀರ. ಈ ಶರೀರವನ್ನು ನಾವು ಆತ್ಮದ ಪ್ರತಿನಿಧಿ ಅಂತ ಹೇಳಿ ಹೇಳ್ಬೋದು. ಸರ್. ಶರೀರ ಅನುಭವಿಸ್ತಾ ಇಲ್ಲ, ಆತ್ಮ ಶರೀರದಲ್ಲಿ ಒಳಗಿತ್ತು ಅನುಭವಿಸ್ತಾ ಇದೆ. ಶರೀರದ ಮುಖಾಂತರ ಆತ್ಮ ಅನುಭವಿಸ್ತಾ ಇದೆ. ಮೀಡಿಯಂ ಆಫ್ ಎಕ್ಸ್ಪೀರಿಯನ್ಸಿಂಗ್ ಈಸ್ ಬಾಡಿ. ಆದ್ರೆ ಒಳಗಡೆ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ತಿರೋದು ಪೇನು ಆತ್ಮ. ನಮಗೆ ಬಾಡಿಗೇನೋ ನೋವಾಗಿರ್ಬೋದು, ರೋಗ ಬಂದಿರ್ಬೋದು, ಮತ್ತೊಂದು ಬಂದಿರ್ಬೋದು, ಆದ್ರೆ ಒಳಗಡೆ ಆ ಆತ್ಮ ರೋದನೆಯನ್ನು ಪಡ್ತಾ ಇರುತ್ತೆ. ಎದ್ರ ಮುಖಾಂತರ? ಈ ಶರೀರದ ಮುಖಾಂತರ ರೋದನೆ ಪಡ್ಕೊಳ್ತಾ ಇರುತ್ತೆ. ಕಾಣಲ್ಲ ನಮಗೆ, ಆದ್ರೆ ಅದಕ್ಕೂ ಶರೀರ ಏನೆಲ್ಲ ಅನುಭವಿಸ್ತೋ, ಸಂತೋಷ, ಆನಂದ, ದುಃಖ ಎಲ್ಲವೂ ಆತ್ಮನೇ ಅನುಭವಿಸುತ್ತೆ. ಶರೀರದಲ್ಲಿ ಇದ್ದಾಗ ಮಾತ್ರ ಆತ್ಮ ಕಟ್ಟಾಕಿದಂಗೆ ಆತ್ಮಕ್ಕೆ. ಶರೀರದಿಂದ ಹೊರಗಡೆ ಬಂದಾಗ ದಟ್ ಈಸ್ ಫ್ರೀ. ಅವಾಗ ಯಾವ ದುಃಖ, ನೋವು ಅವು ಯಾವ ಇರಲ್ಲ. ಮತ್ತೆ ಇನ್ನೊಂದು ಶರೀರದಲ್ಲಿ ಹೋದಾಗ ಮಾತ್ರ ಮತ್ತೆ ಇಟ್ ಕ್ಯಾರಿ ಆನ್. ಶರೀರದಿಂದ ಹೊರಗಿದ್ದಾಗ ಅದು ಬಹಳ ಫ್ರೀ ಆಗಿ, ಅದಕ್ಕೆ ಸಾಕಷ್ಟು ಕೋಚಿಂಗ್ ಕೊಡ್ತಾರೆ ಉನ್ನತ ಲೋಕದಲ್ಲಿ. ಇನ್ನೊಂದು ಜನ್ಮಕ್ಕೆ ನೀನು ಹೋಗ್ತಾ ಇದೀಯಾ, ಹೌ ಬೆಸ್ಟ್ ಯು ಕ್ಯಾನ್ ಪರ್ಫಾರ್ಮ್, ಹೌ ಬೆಸ್ಟ್ ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ಅಂತೇಳಿ ಅದಕ್ಕೆ ಎಲ್ಲಾ ರೀತಿ ಕೋಚಿಂಗ್ ಕೊಟ್ಟು, ನೋಡು ಈ ಸಲ ಬೇರೆ ರೀತಿಯಾಗಿ ನಿನಗೆ ವಂಡರ್ಫುಲ್ ಆಗಿ ಸಪೋರ್ಟ್ ಆಗಂತ ಪೇರೆಂಟ್ಸ್ ನ, ಶರೀರವನ್ನ ನೀನೇ ಚೂಸ್ ಮಾಡು ಅಂತೇಳಿ ಗೈಡೆನ್ಸ್ ಕೊಟ್ಟು, ಎಲ್ಲ ಅವರಿಗೆ ಟ್ರೈನಿಂಗ್ ಕೊಟ್ಟು ಕಳಿಸ್ಕೊಡ್ತಾರೆ. ಯಾಕಂದ್ರೆ ಭೂಲೋಕ ಅನ್ನೋದು ಒಂದು ದೊಡ್ಡ ಪ್ರಯೋಗ ಶಾಲೆ, ಒಂಥರ ಲ್ಯಾಬ್ರೇಟರಿ ಇದ್ದಾಗ. ಆ ಲ್ಯಾಬ್ರೇಟರಿಯಲ್ಲಿ ಬಂದು ಸಾಕಷ್ಟು ರಿಸರ್ಚ್ ಪ್ರೋಗ್ರಾಮ್ ಮಾಡ್ತಿದ್ವಿ. ಆ ರಿಸರ್ಚ್ ಮಾಡೋದಕ್ಕೆ ಯಾವ್ಯಾವ ನಿನಗೆ ಪರಿಸ್ಥಿತಿ ಬೇಕು, ಯಾವ ಪೇರೆಂಟ್ಸ್ ಬೇಕು, ಯಾವ ಪರಿಸರ ಬೇಕು, ಎಲ್ಲವನ್ನೂ ನೀನ್ ಡಿಸೈಡ್ ಮಾಡ್ಕೋ ಅಂತೇಳಿ ಮೇಲಿನ ಲೋಕದಲ್ಲಿ ಅದ್ಭುತವಾಗಿ ಗೈಡ್ ಮಾಡ್ತಾರೆ ಮಾಸ್ಟರ್ಸ್. ಗೈಡ್ ಮಾಡಿ ಹೇಳಿ ಎಲ್ಲ ಚೆನ್ನಾಗಿ ಕೋಚಿಂಗ್ ಕೊಟ್ಟು ಕಳಿಸ್ತಾರೆ. ಆಮೇಲೆ ಓಬಾ ಆಲ್ ದಿ ಬೆಸ್ಟ್ ಅಂತೇಳಿ. ಆದ್ರೆ ಇಲ್ಲಿ ಬಂದು ಮಾಯ ನಮ್ಮನ್ನು ಮುಚ್ಚಿಬಿಡುತ್ತೆ, ಎಲ್ಲವನ್ನು ಮರ್ತೋಗ್ಬಿಡ್ತೀವಿ, ಮತ್ತೆ ಫಿರ್ಸೆ ಶುರು. ಅದಕ್ಕೆ ಧ್ಯಾನ ಮಾಡಿದಾಗ ನಾವು ಹಿಂದೆ ಏನ್ ಮಾಡಿದ್ವಿ, ಹಿಂದೆ ಏನ್ ತಪ್ಪು ಮಾಡಿದ್ವಿ, ಆ ತಪ್ಪು ಮತ್ತೆ ಮುಂದುವರಿಸಬಾರ್ದು. ಈ ಜನ್ಮದಲ್ಲಿನೂ ಅದೇ ರೀತಿ ನಾನು ಸಾಯ್ಬಾರ್ದು. ಹುಟ್ಟು ಸಾವಿನ ಹೊರಗಡೆ ಬರೋದು ಹೇಗೆ, ಆ ಉಪಾಯವನ್ನು ಕಂಡುಕೊಳ್ಳೋದು ಹೇಗೆ, ಅದಕ್ಕೆ ನಾನು ಏನ್ ಮಾಡ್ಬೇಕು, ಯಾವ ರೀತಿ ಸಾಧನೆ ಮಾಡ್ಬೇಕು, ಈ ಚಕ್ರದಿಂದ ಹೊರಗೆ ಹೇಗ್ ಬರಬೇಕು ಅಂತ ಇವೆಲ್ಲವೂ ಧ್ಯಾನ ಮಾಡಿದಾಗ ನಮ್ಮೊಳಗೆ ಒಂದಾದ್ಮೇಲೆ ಒಂದು ಅಂತರ್ಸೂಚನವಾಗಿ ನಮಗೆ ತಿಳಿಸ್ತಾ ಹೋಗುತ್ತೆ. ಎಲ್ಲದಕ್ಕೂ ಮತ್ತೆ ನಮ್ಮ ಆತ್ಮವೇ ಕಾರಣ. ಆತ್ಮದ ಅಡಿಯಿಂದ ಅಜ್ಞಾನ ಒಂದೊಂದೇ ಕೊಡ್ತಾ ಹೋಗುತ್ತೆ. ಅದಕ್ಕೆ ಸಾಧನೆಯಿಂದ ಪ್ರತಿಯೊಂದು ನಮಗೆ ಆತ್ಮದಿಂದ ಲಭಿಸುತ್ತೆ. ಆತ್ಮದಲ್ಲಿ ಪ್ರತಿಯೊಂದು ಇದೆ ಅದ್ರೊಳಗೆ, ಆದ್ರೆ ಅದನ್ನ ತಗೋಬೇಕು ಅಂದ್ರೆ ಸಾಧನೆ ಮಾಡ್ಬೇಕು. ನೋಡಿ, ಈ ಭೂಮಿಯ ಭೂಗರ್ಭದಲ್ಲಿ ಎಲ್ಲವೂ ಇದೆ. ಬಂಗಾರ ಇದೆ, ಬೆಳ್ಳಿ ಇದೆ, ವಜ್ರ ಇದೆ, ಮೈನ್ಸ್ ಇದೆ, ಐರನ್ ಓರ್ ಇದೆ. ಆದ್ರೆ ಅದನ್ನ ತಗೋಬೇಕು ಅಂದ್ರೆ ನಾವು ಬಗಿಬೇಕು. ಬಗ್ಗದು ಒಳಗಡೆ ಹೋಗಿ ಎಷ್ಟೋ ಆಳದಲ್ಲಿ ಹೋಗಿ ಬಂಗಾರ ಗಣಿಯಿಂದ ನಾವು ಬಂಗಾರ ಗಣಿಯಿಂದ ಒಂದು ಮೈನ್ಸ್ ನ ತಗೊಂಡ್ ಬರ್ತೀವಿ. ಅದೇ ರೀತಿ ನಮ್ಮ ಒಳಗಡೆ ಹೋಗಿ ಬಗಿಬೇಕು ಅಂದ್ರೆ ನಾವು ಧ್ಯಾನ ಸಾಧನೆಯಲ್ಲಿ ಕುತ್ಕೊಂಡಾಗ ನಮ್ಮ ಆತ್ಮದ ಆಳದಲ್ಲಿ ಹೋಗಿ ಆ ಜ್ಞಾನವನ್ನು ತಗೊಂಡು ಹೊರಗಡೆ ಬರ್ತೀವಿ.
ಆ ಚಿನ್ನ, ಬೆಳ್ಳಿ, ವಜ್ರ ಅದಕ್ಕಿಂತ ಅಮೂಲ್ಯವಾದ ಜ್ಞಾನ ನಮ್ಮ ಆತ್ಮದಲ್ಲಿ ಅಡಗಿದೆ ರೀ. ಅದನ್ನ ನಾವು ಬಗದು ಬಗದು ತಗೋಬೇಕು ಅಂತಂದ್ರೆ ಸಾಧನೆ ಮಾಡಿದ್ರೆ ಮಾತ್ರ ಅದರ ಅಂತರಾಳದಲ್ಲಿ ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಅವಾಗ ಏನ್ ಜ್ಞಾನ, ಯಾವ ಜ್ಞಾನ ಬೇಕು, ಯಾವ ವಿಷಯದಲ್ಲಿ ಬೇಕು, ಎಲ್ಲವನ್ನೂ ಹರಿದು ಬರುತ್ತೆ. ಸಮರ್ಪಣಾ ಭಾವದಿಂದ ನಾವು ಕೂತ್ಕೊಂಡ್ರೆ ಸಾಕು, ಆಟೋಮೆಟಿಕ್ ಫ್ಲೋ ಆಗುತ್ತೆ. ಅದಕ್ಕೆ ಲಲಿತಾ ಮೇಡಮ್ ಬೇಕಾಗಿಲ್ಲ, ವೆಂಕಟೇಶ್ ಸರ್ ಬೇಕಾಗಿಲ್ಲ. ಯಾರು ಕುಂತ್ರೆ ಅವ್ರ ಒಳಗಿಂದ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕೆಂದ್ರೆ ಧ್ಯಾನ ಅಂತದ್ದು ಸಾಧನೆ ಅಂತದ್ದು. ಧ್ಯಾನ ಮತ್ತು ಸಾಧನೆ ವ್ಯಕ್ತಿಗಳನ್ನು ನೋಡಲ್ಲ. ವ್ಯಕ್ತಿ, ಈ ವ್ಯಕ್ತಿ, ಆ ವ್ಯಕ್ತಿ ಅಂತೇಳಿ ವಿಂಗಡಿಸಲ್ಲ. ಯಾರು ಹೆಚ್ಚು ಸಾಧನೆ ಮಾಡ್ತಾರೆ ಅಂತ ನೋಡುತ್ತದೆ. ಹೆಚ್ಚು ಸಾಧನೆ ಮಾಡೋರಿಗೆ ಅದು ಅದರ ಸಾಥ್ ಕೊಡುತ್ತೆ. ಆತ್ಮ ಯಾರು ಹೆಚ್ಚು ಸಾಧನೆ ಮಾಡ್ತಾ ಇದಾರೆ ಅಂತ ನೋಡುತ್ತೆ ಹೊರತು ಈ ವ್ಯಕ್ತಿ ನನಗಿಷ್ಟ, ಆ ವ್ಯಕ್ತಿ ಇಷ್ಟ ಅಂತೇಳಿ ಸಪೋರ್ಟ್ ಕೊಡಲ್ಲ. ಸಾಧನೆ ಯಾರ್ದು ಹೆಚ್ಚು ಮಾಡ್ತಾರೋ ಅದೇ ವ್ಯಕ್ತಿ ಆತ್ಮಕ್ಕೆ ಬಹಳ ಹತ್ತಿರ. ಅದಕ್ಕೆ ಪತ್ರಿ ಸಾರ್ ಹೇಳೋದು, ಬೈಟೋ 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 ಬೈಟೋ, ಕುತ್ಕೊಳ್ಳಿ ಕುತ್ಕೊಳ್ಳಿ ಕುತ್ಕೊಳ್ಳಿ, ಹೆಚ್ಚು ಹೆಚ್ಚು ಸಾಧನೆ ಮಾಡ್ರಿ ಅಂತ ಹೇಳ್ತಿದ್ರು. ಸುಮ್ನೆ ಹೇಳಿಲ್ಲ ಸಾರ್. ಅಷ್ಟು ಸಾಲ ಹೇಳಿದ್ದಾರೆ ಅಂತಂದ್ರೆ ಅದ್ರಲ್ಲಿ ಏನೋ ಒಂದು ಅರ್ಥ ಇದೆ. ನಾವು ಸಾಧನೆ ಮಾಡಿದಾಗ ಸಾರ್ ಎದಕ್ ಹೇಳಿದ್ರು ಅನ್ನೋದ್ರ ಬಗ್ಗೆ ನಮ್ಗೆ ಅವಗಾಹನ ಗೊತ್ತಾಗುತ್ತೆ. ಎಸ್ ಮೇಡಮ್, ಥ್ಯಾಂಕ್ ಯು. ಸರ್, ತಾವು ಒಂದ್ ಮಾತು ಹೇಳಿದ್ರಿ ಈಗ, ಈ ಆತ್ಮ ವ್ಯಕ್ತಿಯನ್ನ ನೋಡಲ್ಲ ಅಂತ. ಅದಕ್ಕೆ ಸರ್, ರಾಕ್ಷಸರು ಕೂಡ ಹಿಂದೆ ಪುರಾಣ ಕಾಲದೊಳಗಡೆ ಕುಂಭಕರ್ಣ, ಸಾರಿ ರಾವಣ ಮತ್ತೆ ಹಿರಣ್ಯಕಶ್ಯಪ ಅವರೆಲ್ಲರೂ ಕೂಡ ತಪಸ್ ಮಾಡಿದ್ರು. ಮೂಕಾಸುರ ಎಲ್ಲಾ ತಪಸ್ ಮಾಡಿ ಅವರು ಕೂಡ ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಂಡವ್ರಿ ಸರ್. ಇವಾಗ ನನ್ಗೆ ಈ ಒಂದು ನಿಮ್ಮ ಎಕ್ಸ್ಪ್ರೆಷನ್ ಇಂದ ನಂಗೆ ರಿಲೇಟೆಡ್ ಅನಿಸ್ತು ಸರ್. ಅಂದ್ರೆ ಅದು ಆತ್ಮ ರಾಕ್ಷಸನ, ಈತ ಮನುಷ್ಯನ, ಈತ ದೇವ್ರಂತ ನೋಡಲ್ಲ, ವ್ಯಕ್ತಿಯನ್ನ ನೋಡ್ಲಿಲ್ಲ, ಅದು ಆತನ ಸಾಧನೆಗೆ ಸಪೋರ್ಟ್ ಕೊಡ್ತು. ಅದನ್ನ ಮಾತ್ರ ನೋಡುತ್ತೆ ಸರ್, ಆ ಸಿನಿಮಾ ನೋಡಿದಾಗ ಅನ್ನಿಸ್ತಿತ್ತು, ಇವರು ರಾಕ್ಷಸರು ಎಲ್ಲಾ ಭೂಮಿ ಮನುಷ್ಯರಿಗೆಲ್ಲ ಹಾಳು ಮಾಡ್ತಾರ, ಆದ್ರೆ ಇವ್ರಿಗೆ ದೇವ್ರ ಹೆಂಗ ಅಂದ್ರೆ ಅಲ್ಲಿ ಆತ್ಮ ಸಾಕ್ಷಾತ್ಕಾರ ಅಂತ ಹೇಳಿಲ್ಲ ಸರ್. ದೇವ್ರು ನಮ್ ಬ್ರಹ್ಮನನ್ನ ಹೊಲಿಸ್ಕೊಂತಾರ ಅಂತ ಹೇಳ್ತಾರಲ್ಲ, ಬ್ರಹ್ಮ ಇವ್ರಿಗೆ ಹೆಂಗ್ ಹೊಲಿತಾರ ಅಂತ ಒಂದ್ ಪ್ರಶ್ನೆ ಇತ್ತು ಸರ್ ನನಗೆ. ಸರ್, ಅದು ಈಗ ಹೇಳಿದ್ರಲ್ಲ, ವ್ಯಕ್ತಿಯನ್ನ ನೋಡೋದಿಲ್ಲ, ಆ ಆತ್ಮಸ್ಥಿತಿ ಅದ್ ಯಾವ ರೀತಿ ಸಪೋರ್ಟ್ ಮಾಡತ್ತಂತ ನನ್ ಪ್ರಶ್ನೆಗೆ ಉತ್ತರ ಸಿಕ್ತು ಸರ್ ಇದು. ಸರ್, ಆಮೇಲೆ ನ್ಯೂ ಎನರ್ಜಿ ಒಳಗಡೆ ಈ ಭೂಮಿ, ನಾವು ಭೂಮಿಯನ್ನ ನಮ್ಗೆ ಒಂದು ಕೊಟ್ಟಾಗ, ನಿರ್ಜೀವ ಭೂಮಿಯನ್ನ ನಮ್ಗೆ ಕೊಟ್ಟಾಗ, ಇದು ನಿಮ್ಮ ಪಾಠ ಕಲಿಯೋ ಪಾಠಶಾಲೆ, ನೀವು ಕೆಲಸ ಮಾಡುವ ಕಚೇರಿ, ನೀವು ಪ್ರಯೋಗ ಮಾಡೋ ಪ್ರಯೋಗಶಾಲೆ ಅಂತಾನೆ ಕೊಟ್ಟಾರ ಸರ್ ಇದನ್ನ. ಅದಕ್ಕೆ ಇಲ್ಲಿ ನಾವು ಪ್ರಯೋಗಗಳನ್ನ ಮಾಡ್ತೀವಿ, ಕಲಿತೀವಿ ಮತ್ತು ಕೆಲಸ ಮಾಡ್ಲಿಕ್ಕೆ ಬಂದಿರೋದು ಸರ್.